ನಾನು ಇವತ್ತು ಒಂದು ಹನುಮಾನ್ ದೇವಸ್ಥಾನ ದರ್ಶನಕ್ಕೆ ತೊಗೊಂಡ್ಲಿಕ್ಕೆ ಹೋದಾಗ ಒಬ್ಬ ಆಟೋ ರಿಕ್ಷಾ ಚಾಲಕ 17 ವರ್ಷದಿಂದ ಹಿಂದೆ ಅವರ ಮದ್ದೂರಿನಲ್ಲಿ ಒಂದು ಭಗವಾ ಜೆಂಡಾ ಸುಟ್ಟಿದ್ದಕ್ಕೆ ಅದರ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಕೇಸ್ ಹಾಕಿದ್ರು ಪೊಲೀಸರು. 17 ವರ್ಷ ಆದರೂ ಸಹ ಆ ಆಟೋ ಚಾಲಕ ದಿವಸ 300-400 ರೂಪಾಯಿ ದುಡಿಯುವಂಥ ವ್ಯಕ್ತಿನ ನಮ್ಮದೇ ಸರ್ಕಾರ ಬಂದಿತ್ತು. ಅದು ಯಡಿಯೂರಪ್ಪ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಜಗದೀಶ್ ಶೆಟ್ಟರ್ ಸರ್ಕಾರ ಇತ್ತು, ಸದಾನಂದ ಗೌಡರ ಸರ್ಕಾರ ಇತ್ತು. ಆದರೆ ಒಂದು ಕೇಸನ್ನು ವಾಪಸ್ ತಗೋದು ಹಿಂದೂಗಳ ಮೇಲೆ ಮಾಡಲಿಲ್ಲ. ಇವತ್ತು ಬಂದಂಥ ಸರ್ಕಾರ ಯಾರು KG ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು, ಯಾರು ಹುಬ್ಬಳ್ಳಿಯಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ತಂದಂಥ ಕೇಸ್ಗಳನ್ನು ವಾಪಸ್ ತಗೊವಂಥದ್ದು ಕಾಂಗ್ರೆಸ್ ಇವತ್ತು ಮಾಡ್ತದೆ. ಇದರಿಂದ ಜನರಲ್ಲಿ ಏನಾಯ್ತಂದರೆ ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಸಹ ನಾನು ಮಾತಾಡಿದೆ. ಏನು ಯುವಕರಿಗೆ ಇವತ್ತು ಇಡೀ ದೇಶದಲ್ಲಿ DJ ಅನ್ನುವಂಥದ್ದು ಒಂದು ಸಂಗೀತ ಹಚ್ಚಬೇಕನ್ನೋಂಥ ಒಂದು ಹವ್ಯಾಸ, ಅದರಿಂದ ಒಂದು ಅವರಿಗೆ ಹುರುಪು, ಅದನ್ನು ಬ್ಯಾನ್ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತು. ಅದು ಬ್ಯಾನ್ ಎಷ್ಟು ವಿಚಿತ್ರ ಅಂದರೆ, ಒಂದು ಜಿಲ್ಲೆಯಲ್ಲಿ ಬ್ಯಾನ್ ಮಾಡ್ತಾರೆ, ಒಂದು ಜಿಲ್ಲೆಯಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ಅನುಮತಿ ಕೊಡ್ತಾರೆ, ಒಂದು ಜಿಲ್ಲೆಯಲ್ಲಿ ಕೇವಲ 5 ಅಥವಾ 6 ಅಕ್ಷರ ಹಚ್ಬೇಕಂತ ರಿಸ್ಟ್ರಿಕ್ಟ್ ಮಾಡ್ತಾರೆ. ವಿಜಯಪುರದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಕಡೆ DJಗಳನ್ನು ಹಚ್ಚುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಯಿತು. ಈ ತಾರತಮ್ಯ ಏನಿದೆ, ನಾವು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ, ಮುಖ್ಯಮಂತ್ರಿಗೆ ಕೇಳಿದ್ದೇನೆಂದರೆ, ನೀವು ಒಂದು ಕಡೆ DJ ನಿಷೇಧ ಅಂತ ಹೇಳ್ತೀರಿ, ದಿನಾಲು 5 ಸಲ ಮಸೀದಿಯಲ್ಲಿ ನಮಗೆ ಹಿಂದೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥವ್ರು ಸಹ ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೂ ಸಹ ತೊಂದರೆ ಮಾಡ್ತಾ ಇರುವಂಥದಕ್ಕೆ ಯಾವುದೇ ಅನುಮತಿ ಇಲ್ಲ. ಅವರಿಗೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಿಕ್ಟ್ ಹಾಕಿದೆ. ಇಷ್ಟೇ ಡೆಸಿಮಲ್ದಲ್ಲಿ ನೀವು ಮಾಡುವ ಪ್ರಾರ್ಥನೆ ಅದು ನಿಮ್ಮ ಜನರಿಗೆ, ನಿಮ್ಮ ಮಸೂತಿಯಲ್ಲಿ ಇದ್ದವ್ರಿಗೆ ಅಷ್ಟೇ ಕೇಳಿಸ್ಬೇಕು, ಉಳಿದ ಜನರಿಗೆ ತೊಂದರೆ ಆಗಬಾರ್ದತ್ತು ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಏನೋ ಬೇಕಾಬಿಟ್ಟಿಯಾಗಿ ಎಷ್ಟೋ ಮಸೂದಿಗಳು ಕರ್ನಾಟಕದಲ್ಲಿ ಅನುಮತಿ ಇಲ್ಲ, ಸರ್ಕಾರಿ ಜಾಗೆಯನ್ನು ಕಬಳಿಸಿದ್ದಾರೆ, ಯಾವುದೇ ಅನುಮತಿ ತೊಗೊಂಡಿಲ್ಲ. ಅಲ್ಲಿ ನಡೆಯುವಂಥದ್ದು ಬಹುಶಃ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಎಲ್ಲೂ ಒಂದು ದೇವಸ್ಥಾನದಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ, ಹಿಂದೂ ದೇವಸ್ಥಾನಗಳಲ್ಲಿ ಕಲ್ಲು ಸಿಗುವುದಿಲ್ಲ, ಮತ್ತು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮರ ರಂಜಾನ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಒಂದು ಕಡೆಯೂ ಹಿಂದೂಗಳು ಕಲ್ಲು ಹಾಕುವಂಥದ್ದು, ತೊಂದರೆ ಮಾಡುವಂಥದ್ದು ಮಾಡಿಲ್ಲ. ಆದಾಗ್ಯೂ ಸಹ ಗಣಪತಿಯ ಒಂದು ಮೂರ್ತಿ ಮೇಲೆ ಕಲ್ಲು ಒಗೆಯುವಂಥದ್ದು, ಉಗುಳುವುದು, ನಾಗಮಂಗಲದಲ್ಲಿ ಇವತ್ತು ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ಸುಮಾರು 16 ಕೋಟಿ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳ ಬೆಂಕಿ ಹಚ್ಚುವಂಥದ್ದು, ಇದೆಲ್ಲ ಆದರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ಒನ್ ವೇ ಮುಸ್ಲಿಮರ ಬೆಂಬಲಿತ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ. ಈ ಕಾರಣದಿಂದ ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತಿ ಆಗ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಮತ್ತು ನಮ್ಮ ಯುವಕರಿಗೆ ಸುಮಾರು 2 ಲಕ್ಷ ಉದ್ಯೋಗಗಳು ಖಾಲಿ ಅದಾವೆ. ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಮೀರಿ ನೇಮಕಾತಿ ಆಗ್ತಾಯಿಲ್ಲ. ಪೊಲೀಸ್ ಇಲಾಖೆ ಒಂದರಲ್ಲೇ ಸುಮಾರು 18,000 ಹುದ್ದೆಗಳು ಖಾಲಿ ಅದಾವೆ. ಮತ್ತು ಈಗ PSI ಏನು ಪರೀಕ್ಷೆಯನ್ನು ಟ್ರೈನಿಂಗ್ ಕೊಡುವಂಥ ಕೆಲಸ ಇವತ್ತೇನು ಮುಸ್ಲಿಮರಿಗೆ ಮಾಡ್ತಾ ಇದ್ದಾರಲ್ಲ, ವ್ಯವಸ್ಥಿತವಾಗಿ ಇಡೀ ಪೊಲೀಸ್ ಇಲಾಖೆಯನ್ನು ಮುಸ್ಲಿಮೀಕರಣ ಮಾಡಬೇಕಂತೇಳಿ ಅದಕ್ಕೆ ಮುಸ್ಲಿಂ ಯಾವ ಪ್ರಮೋಷನ್ದಲ್ಲಿ ಭಾಳಷ್ಟು ಹಿಂದೂಗಳು ಇದ್ದರು, DG IGP ಆಗಲಿಕ್ಕೆ, ಅವ್ರನ್ನ ಯಾರನ್ನೂ ಮಾಡದೆ ಅವ್ರನ್ನೆಲ್ಲ ಓವರ್ಲುಕ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿನ ಮಾಡೋದ್ರ ಮೂಲಕ ಇಡೀ ಪೊಲೀಸ್ ಇಲಾಖೆನೇ ಇವತ್ತು ಮುಸ್ಲಿಂಕರಣ ಮಾಡಲಿಕ್ಕೇನು ಹೊಂಟದೆ. ಅದರ ಒಂದು ಪ್ರತಿರೋಧ ಇವತ್ತು ಇಡೀ ರಾಜ್ಯದಲ್ಲಿ ಕಾಣಿಸ್ತದೆ. ಅದೇ ಪ್ರಯೋಗ ಇವತ್ತು ಮದ್ದೂರಿನಲ್ಲಿ, ಮಂಡ್ಯದ ನಮ್ಮ ಹಿಂದೂಗಳು ಪ್ರತಿಕ್ರಿಯೆ ಕೊಡ್ತಾರೆ. ಅದಕ್ಕೆ ನಾನು ಮದ್ದೂರಿಗೆ ಬರೋದಾಗಲಿ, ಮಂಡ್ಯಕ್ಕೆ ಬರೋದಾಗಲಿ, ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲ ಏನಿತ್ತು, ಇಲ್ಲ ಮದ್ದೂರು, ಮಂಡ್ಯ, ಹಳೆ ಮೈಸೂರು ಭಾಗ ಇದು BJPಯ ಇದು ಅಲ್ಲ, ಇಲ್ಲಿ ಕೇವಲ ಜನತಾದಳ ಕಾಂಗ್ರೆಸ್ಸಿನ ಒಂದು ಗಟ್ಟಿ ಕ್ಷೇತ್ರ,
ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿಯೂ ಬಿ ಜೆ ಪಿ ಅಲ್ಲೇ ಇದೆ, ಈ ಭಾಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋಂಥದ್ದು ನನಗೆ ಅನ್ನಿಸ್ತಾ ಇದೆ. ಮತ್ತು ಜನ ಕೊಡುವಂಥ ಪ್ರೀತಿ, ಜನ ಕೊಡುವಂಥ ನನ್ನ ಮೇಲಿನ ಆತ್ಮೀಯತೆ ಕೇವಲ ನನ್ನ ಸಲಹೆ ಕೊಡ್ತಾ ಇಲ್ಲ, ಸನಾತನ ಹಿಂದೂ ಧರ್ಮದ ಪರವಾಗಿ ಗಟ್ಟಿನ ಮಾತಾಡ್ತೀನಿ ಅನ್ನೋಂಥ ಭಾವನೆಯಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಕಡೆ ಎಲ್ಲ ಈ ಭಾಗದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದೀನಿ.